ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಮಾಡಿರೋ ಸ್ಪೆಷಲ್ ಏನಂದರೆ, ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೊರಟಿದ್ದೀವಿ. ನಾನು ಬೆಳಗ್ಗೆ ಪಪ್ಪಾಯ ಮತ್ತು ಎಗ್ ಬುರ್ಜಿ ತಿಂದೆ. ಆಮೇಲೆ ನೆಕ್ಸ್ಟು ನನ್ನ ಮಗನ ತುಂಬ ಹೇರ್ಸ್ ಬಂದಿತ್ತು, ಕಿವಿ ಮುಚ್ಕೊತಿತ್ತು. ಅದಕ್ಕೆ ಕಟ್ ಮಾಡಿಸೋಣ ಅಂತ ಹೊರಟ್ವಿ. ಸಡನ್ನಾಗಿ ನಾನು ಹೋಗೋಣ ಅಂತ ಹೇಳಿದ್ರಿಂದ ಫಸ್ಟಿಗೇನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಅವನನ್ನು ಫಸ್ಟೇ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಹಾಗೆ ನಾನು ರೆಡಿ ಆಗಿಬಿಟ್ಟು ಹೋದ್ವಿ. ಚಿಕ್ಕಮಂಗ್ಳೂರಿಗೆ ಹೋಗೋಣ ಸಲೂನ್ಗೆ ಅಂತ ಅಂದ್ಕೊಂಡೆ, ಬಿಕಾಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್ವೀಸು. ಸೊ ನಾನು ಯಾವಾಗಲೂ ಅದನ್ನೇ ಚೂಸ್ ಮಾಡ್ತೀನಿ. ಸೊ ಇವನನ್ನು ಕರ್ಕೊಂಡು ಹೊರಟ್ವಿ. ಏನು ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಬೇಕು. ನಾನು ಯಾವಾಗಲೂ ಲುಕ್ ಬುಕ್ಕಲ್ಲೇ ಮಾಡಿಸ್ತಾ ಇದ್ದೆ. ನನ್ನ ಸರ್ವಿಸ್ಗಳನ್ನ ನಾನು ಅಲ್ಲೇ ಮಾಡಿಸ್ಕೊತಾ ಇದ್ದೆ. ಬಟ್ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಕರೆಂಟ್ ಇಲ್ಲ, ಸರ್ವಿಸ್ ಇಲ್ಲ ಅಂತ ಕಾಲ್ ಮಾಡಿದ್ದಾಗ ಹೇಳಿದರು. ಸೊ ಎಮ್ ಜಿ ರೋಡಲ್ಲೊಂದು ಬ್ಯೂಟಿ ಸ್ಪೀಕ್ಸ್ ಅಂತ ಒಂದು ಸಲೂನ್ ಇದೆ. ಲಾಸ್ಟ್ ಟೈಮ್ ನಾನು ಐಬ್ರೋಸ್ನ ಅಲ್ಲೇ ಮಾಡಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ವಿಸ್ನೆಲ್ಲ. ಸೊ ನಾನು ಇವತ್ತು ಅಲ್ಲೇ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿಗೆ ಹೊರಟ್ವಿ. ಎಮ್ ಜಿ ರೋಡಲ್ಲಿ ಶ್ರೀನಿಧಿ ಮೂಳೆ ಡಾಕ್ಟ್ರು ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲೇ ಮೇಲಿರೋದು ಈ ಸಲೂನು. ಸಂಡೇ ಆಗಿದ್ದರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು. ಸೊ ನಮಗೂ ಕಂಫರ್ಟಬಲ್ ಅನ್ನಿಸ್ತು. ಇವನನ್ನು ಹೋಗಿ ಚೇರ್ ಮೇಲೆ ಕೂರಿಸಿದ ತಕ್ಷಣವೇ ಅಲ್ಲೇ ಅಳೋಕ್ಕೆ ಶುರು ಮಾಡಿಬಿಟ್ಟ. ನಾವು 3 ಜನ ಇಟ್ಕೊಂಡಿದ್ವಿ ಅವನನ್ನು. ಶರ್ಟ್ ಎಲ್ಲ ತೆಗೆದ್ಬಿಟ್ಟೆ, ಸುಮ್ಮನೆ ಕೂದಲಾಗುತ್ತೆ ಅಂತ. ಮೇಲ್ಗಡೆ ಅವನು ಇದನ್ನು ಹಾಕ್ಸ್ಕೊಳ್ಲಿಲ್ಲ. ಬಟ್ ತುಂಬ ಕಷ್ಟ ಆಯಿತು. ತುಂಬ ಹತ್ಬಿಟ್ಟ, ಸಖತ್ ಬೇಜಾರಾಯಿತು. ಅವರಿಗಂತೂ ಕನ್ನಡನೇ ಬರ್ತಾ ಇರಲಿಲ್ಲ ಮಾತಾಡ್ಸೋಕ್ಕೆ, ಸರ್ವಿಸ್ ಕೊಡೋರಿಗೆ. ಬಟ್ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ನಾನು ಬೇರೆ ಅವನನ್ನು ಇಟ್ಕೊಂಡಿದ್ದೆ, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ಲು. ಆಮೇಲೆ ಅಲ್ಲಿದ್ದಿದ್ದ ಮೇಡಮ್ಮು ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದರು. ಅವನನ್ನು ಚೆನ್ನಾಗಿ ಮಾತಾಡಿಸಿದ್ರು, ಆಟ ಆಡಿಸಿದ್ರು. ಎಷ್ಟೆಲ್ಲ ಮಾಡಿಕೊಟ್ರು ಗೊತ್ತಾ? ನನಗಿದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇಷ್ಟ ಆಯಿತು ಈ ಸಲೂನು. ಲುಕ್ ಬುಕ್ಕು ಇಷ್ಟ ಆಗುತ್ತೆ. ಸೊ ಇದೂ ಇಷ್ಟ ಆಗುತ್ತೆ. ಬ್ಯೂಟಿ ಸ್ಪೀಕ್ಸ್ ಅಂತ ಇದು. ಸರ್ವಿಸ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಇಲ್ಲಿ. ವ್ಯಾಕ್ಸಿಂಗ್, ಫೇಶಿಯಲ್, ಹೈಡ್ರಾ ಫೇಶಿಯಲ್ಲು, ಹೇರ್ ಕಟ್ಟು, ಹೇರ್ ಸ್ಪಾ, ಪೆಡಿಕ್ಯೂರ್, ಮೆನಿಕ್ಯೂರ್, ಸೋ ಮೆನಿ ತುಂಬಾ ಸರ್ವಿಸ್ಗಳಿದೆ. ಹಾಗೆ ನಾನು 1 ಮಂತ್ ಆಯಿತು ಡಯೆಟ್ ಮಾಡ್ತಾ ಇದ್ದೀನಿ, ವೆಯ್ಟ್ ಲಾಸ್ ಮಾಡೋಣ ಅಂತ. ಬಟ್ ಇವತ್ತು ಹೊರಗೆ ಬಂದಿದ್ದರಿಂದ ತುಂಬ ದಿನ ಆಗಿದೆ ಅಂತ ಹಸ್ಬೆಂಡ್ ಫೋರ್ಸ್ ಮಾಡಿದ್ದಕ್ಕೆ ನಾನು ಎಗ್ ರೈಸ್ ತಿಂದೆ. ನೆಕ್ಸ್ಟು ಸೀದಾ ಅಲ್ಲಿಂದ ಇನ್ನು ಬೇರೆ ಏನೂ ಕೆಲಸ ಇರಲಿಲ್ಲ ನಮಗೆ ಟೌನಲ್ಲಿ ಇವತ್ತು. ಸೊ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ, ಬೇಗನೆ ಮನೆಗೆ ಬಂದ್ವಿ. ಮನೆಯಿಂದ ಹೊರಡ್ಬೇಕಾದ್ರೆ 3:30 ಆಗಿತ್ತೇನೋಪ್ಪ. ಹಾಂ, ಸಾರಿ 3 ಆಗಿತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 6 ಆಯಿತು. ಏನು ಟೈಮ್ ವೇಸ್ಟ್ ಆಗಿಲ್ಲ ಅಂದ್ರೂ ಅಷ್ಟು ಲೇಟ್ ಆಗೋಯಿತು. ಇದು ಚೆನ್ನಾಗಿ ಕಾಣಿಸ್ತಿದ್ದಾನೆ ನನ್ನ ಮಗ, ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು. ಜಾಸ್ತಿ ಏನು ಚಾರ್ಜ್ ಮಾಡಿಲ್ಲ ಅಲ್ಲಿ. 100 ರುಪೀಸ್ ಅಷ್ಟೇ ಚಾರ್ಜ್ ಮಾಡಿದ್ದು. ನಾನೊಂದು 500 ರುಪೀಸ್ ಮಾಡ್ತಾರೇನೋ ಅಂದ್ಕೊಂಡಿದ್ದೆ. ಬಟ್ ನೋ, ಚೆನ್ನಾಗಿ ಮಾಡಿದರು. ಆ್ಯಂಡ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಚಿಕ್ಕಮಂಗ್ಳೂರಲ್ಲಿದ್ದು ಮಕ್ಕಳಿಗೆ ಹೇರ್ ಕಟ್ ಮಾಡಿಸ್ಬೇಕು, ಕಟ್ಟಿಂಗ್ ಶಾಪಿಂಗ್ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಇದ್ದರೆ ಸಲೂನಿಗೆ ಖಂಡಿತವಾಗೂ ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್. ಬಾಯ್.